ಒಳಗೊಂಡು 99 ಮಂದಿ ಸಹೋದರರನ್ನೊಳಗೊಂಡು ಏಕಛತ್ರಾಧಿಪತ್ಯವನ್ನೇ ಸ್ಥಾಪಿಸಿಕೊಂಡು ಸುಖದ ಸುಖದಲ್ಲೇ ಮಾಡಾಯಿತು. ಏಕಛತ್ರಾಧಿಪತ್ಯವನ್ನೇ ಸ್ಥಾಪಿಸಿಕೊಂಡು ಜಯವಾಗಲಿ, ಜಗನಿ ಮಾವನಿಗೆ ಜಯವಾಗಲಿ. ಸುಖದ ಸುಖದಲ್ಲೇ ಮಾಡಾಯಿತು. ಆದರೆ ಅವುಗಳೆಲ್ಲವೂ ಗಾಳಿಗೋಪುರವಾದವು. ಚಿಂತೆ ಇಲ್ಲವೋ ಚಂಡ, ನಾನು ನಿನ್ನಂತೆಯೇ ಮಹಾನ್ ಮಹಾನ್ ಪ್ರಚಂಡ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಹೊಚ್ಚದಿಂದಲೇ ಸೇರಿಸಬೇಕು. ನಿನ್ನಂತ ಪರಮ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು. ಈಗ ನನ್ನಲ್ಲಿ ಹೊತ್ತಿ ಉರಿಯುತ್ತಿರುವ ಜ್ವಾಲೆಯು ದಗದಗದೆ 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 ಉರಿಯುತ್ತಿರುವುದು. ಮನಸ್ಸಿನ ಉತ್ಸಾಹದಿಂದ ಈ ನನ್ನ ಶರೀರ ಉದ್ಧರಿಸುತ್ತಿರುವುದು. ನಿನ್ನ ತಂದೆಯ ಕಾರಾಗೃಹವನ್ನು ನಾನು ಮರೆತಿಲ್ಲ. ನಿನ್ನ 99 ಮಂದಿ ಸಹೋದರರನ್ನು ಒಳಗೊಂಡ
ದಿನಕ್ಕೊಂದು ಹಿಡಿಯಲ್ಲ. ಒಂದು ಒಳ್ಳೆಯ ನೀರನ್ನು ಕುಡಿತಿದೆಯಲ್ಲ, ನಾನಿನ್ನೂ ಮರೆತಿಲ್ಲ. ಆ ಒಂದು ಹಿಡಿಯನ್ನು ಮುಂದೆ ನನಗೆ ಕೊಟ್ಟು ಅವರೆಲ್ಲರೂ ಸ್ಥಿರ ಶೂನ್ಯ ದೃಷ್ಟಿಯಿಂದ ಸಿಡಿದಂತೆ ಹೃದಯವನ್ನು ಬೇಸರಿಸುವುದು. ಈಗಲೂ ನನ್ನ ಹೃದಯವು ಅವರನ್ನು ಬುದ್ಧಿಮಯಗೊಳಿಸುವುದು. ಅಣ್ಣ ನರಕದಲ್ಲಿ ನಿರಾಂಜನೆಗೊಳಿಸುವನು. ಆ ದೇವೇಂದ್ರನ ಅಮರಾವತಿಯಂತೆ ಆ ರಕ್ತ ಖಚಿತವಾದ ಸಿಂಹಾಸನವನ್ನು ರಕ್ತರ ಮಡಿವಿನಲ್ಲೇ ಮುಡಿಸುವನು. ನರಕದ ಭಯಾನಕ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕ್ತಿಯಿಂದಾಗುವ ನಿನಗೆ ಅತಿ ಭಯಾನಕರವೆನಿಸುವುದು. ಕಳಂಕಿತನಾಗಿ ಪುತ್ರ ಶೋಕದಿಂದ ಧರಿಸುತ್ತ ನಿನಗಾಗಿ ಒಂದು ತೊಟ್ಟು ನಿಟ್ಟುಸಿರು ಬಿಡುವವರಿದ್ದರೆ ನರಕದ ಮಾರ್ಗವನ್ನು ತೋರಿಸುವುದು. ಯಾರಿಗೆ ಮಾವ ನರಕದ ಮಾರ್ಗ? ಸುಯ್ಯೋ ನಿನಗೆ ಸುಯೋಧನ, ಆ ನಿನ್ನ ಕಡುವೈರಿಗಳಾದ ಪಾಂಡವರು ಸೇರಲ್ಲಿ ನೀನು ಒಂದೇ ನಾನು ಒಂದೇ. ಏನು ಸಕನೆ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ?
ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ನಿನ್ನ ಸಹಾಯಕ್ಕೆಂದು ಹೊರಟು ಬಂದರೆಂದು ದೂತರ ಸಮಾಚಾರ ತಿಳಿಸಿರಲಿವೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ತಂದೆಯ ತೋರ್ಬರದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲ ವೀರನು. ಆದರೆ ಈ ಜ್ಞಾತಿಯಂತೆ ಸ್ವಯತ್ಕಲಹ ಇದು ಯುಕ್ತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವ ಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು. ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಕುಲದ ಪರಮವೇದಿ. ಅವನ ಮಾತು ಪರಿಹಾಸವಲ್ಲ ಸುಯೋಧನ. ಅಣ್ಣ ಸಹೋದರ, ಅಣ್ಣ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದರು. ಏಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಸತ್ಕಾರಕ್ಕೆ ಸತ್ಕಾರ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಆ ದರಿದ್ರ ಚೌಪಡಿಯನ್ನು ಆಶ್ರಯಿಸಿರುವರು. ಎಷ್ಟೊಂದು ಅವಮಾನ, ಎಷ್ಟೊಂದು ಅಪಮಾನವ. ಇದು ಅಪಮಾನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನರು, ವಿದರ್ನಿಗಿಂತ ಭಕ್ತರು ಮತ್ತಾರಿವರವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನನ್ನ ಮಂದಿರಕ್ಕೆ ಮುಂದೆ ಬರುವನು. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಎಚ್ಚರಿಕೆ,
ಕುರುಚಲವೆಂಬ ಬಂದ ಈಗಲೇ ಹಿಡಿದು ಆದರೆ ಮುಂದೆ ನಿನಗೆ ಗೊತ್ತಾಗುವುದು. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ನಿಲ್ಲು ನಿಲ್ಲು ಸಹೋದರ. ಕೊನೆ ಮೊದಲಿನಿಂದ ಪದಕಗಳಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿ ಪರಾಕ್ರಮಶಾಲಿಯಾದ ನನ್ನ ಸಹೋದರನನ್ನು ಸಾಧನ ಮಾಡುವುದು ನನಗೂ ಒಂದೊಂದು ಸಾರಿ ಉತ್ಸಾಹ ತರಲಿಸುವುದು. ಹೀಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಸುಯೋಧನ, ಕೃಷ್ಣನಿಗೆ ಶಾಂತಿಗಾಗಿ ಬಂದವನಲ್ಲ. ಆ ಕೌರವೇಶ್ವರ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತೆ. ಆರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ಆ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನ ಮೇಲೆ ನಿನಗಷ್ಟೊಂದು ದ್ವೇಷವೇಕೆ ಶಕುನಿ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ. ಭರತ ವರ್ಷದಲ್ಲೇ ನಿರ್ಮೂಲನೆ ಮಾಡಲೆಂದು ಅವನು ಅವತರಿಸುವನು. ರಾಜಲಕ್ಷ್ಮಿ ತಾ ಕೈ ವಶಪಡಿಸಿಕೊಂಡು ಇಂಥವರಿಗೆ ಮನ್ನಣೆಗೆ ಕೊಡು ರಾಜ. ಹಾಗಾದರೆ ನನ್ನ ದ್ವಾರಕ್ಕೆ ಗಳಿಸಿದ್ದಕ್ಕೆ ಶಕುನಿ ಆ ನಂದ ಗೋಪಾಲನ ಮನೆಯ ಬಾಗಿಲಿನ ನಿಂತ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದರೊಳಗೆ ಸರಸ ಮಾಡಬಹುದಲ್ಲವೇ? ಕೃಷ್ಣನ ವಿಜಯೋನ್ಮತಕ ಯಾದವ ಸೈನ್ಯವು ನಿನಗೆ ಈಗ ಹೆಚ್ಚು ಅವಶ್ಯಕವಾಯಿತು. ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಸಿಗಬೇಕಾಗುವುದಲ್ಲವೇ? ಸುಯೋಧನ, ಕೃಷ್ಣನು ಪಾಂಡವರಿಂದ ಕೃಷ್ಣನನ್ನು ಬೇರೆ ಮಾಡಲಾಗದು. ಏಕೆ ಬೇರೆ ಮಾಡಲಾಗದು ಶಕುನಿ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನೆಯ ಪಗಡೆ ಆಟದಲ್ಲಿ ಸೋತಾಗಲೇ ಅರ್ಧ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಜಯಲಕ್ಷ್ಮಿಯ ಕೈ ವಶಪಡಿಸಿಕೊಂಡು ದೇಹಿ ದೇಹಿ ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕಯ್ಯ. ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಫಲ ರಾಜ. ಯುದ್ಧದ ಹೊರತಾಗಿ ತೂದಿ ಮನೆಯಷ್ಟು ಭೂಮಿಯನ್ನು
ಆ ಪಾಂಡವರಿಗೆ ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಪ್ರಾಯಶ್ಚಿತ್ತ ಆಗಲೇಬೇಕು ಶಕುನಿ. ಇದರಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಶಕುನಿ? ನಿನ್ನ ಸಲಹೆ ಯುದ್ಧದ ಸಮಯದಲ್ಲಿ ಜ್ಞಾಪಿಸುವುದು. ಬಿಡು ಸುಯೋಧನ. ಬಾವಾ, ನಿನ್ನ ಸಲಹೆ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಲ್ಲವೋ ಪಾಂಡವದ ಮರೆ ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮ್ಮ ಒಡೆದ ಕನಸು ಹೇಳಲು ಈ ನನ್ನ ಹೆಚ್ಚಿನ ಕಲೆಯು ಹೀಗೆ ಕೊನೆಯುತ್ತಿರುವುದು. ಶಾಕನೆ ಅವ ಅಖಂಡ ಸಾಮ್ರಾಜ್ಯ ನನ್ನ ಸ್ವತ್ತಾಗಿರಬೇಕು. ಸ್ವತ್ತಾಗಿರಲೇಬೇಕು ಸುಯೋಧನ. ಹಸ್ತಿನಾವತಿ ರತ್ನ ಖಚಿತವಾದ ಸಿಂಹ ಸದಾ ನನ್ನ ಆಶ್ರಯದಲ್ಲಿರಬೇಕು. ಆಶ್ರಯದಲ್ಲಿರಲೇಬೇಕು ಸುಯೋಧನ. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ಕುಡಿಗುತ್ತದೆ ಎಂದಿಗೂ ಬಿಡುವುದಿಲ್ಲ. ಬಿಡಬಾರದು. ಗಣೇಶಪ್ಪನಿ ಹೋಗೋಣ. ನಡೆ ಕುರುಕುಲ ಕೀಟವೇ ನಡೆ. ನಾನು ಸೇಳೆಂಬ ದಾವಾಗ್ನಿ ಆಹುತಿಯಾಗುತ್ತಿರುವ ಪತಂಗವೇ ನಡೆ. ನಾನು ಶಕುನಿಯಲ್ಲವೋ ಕಪ್ಪೆ ನಿನ್ನ ಅಜನ್ಮಶನೆ. ಶಕುನಿ ಎಂಬ ಮೂರಕ್ಷರದ ಗೂಢಾರ್ಥ ತಿಳಿದಿರುವೆನೋ ಮರುವೆ. ಹೇಳುವೆನು ಕೇಳು. ಶಾ ಎಂದರೆ ದುರ್ಯೋಧನ. ಯುದ್ಧದಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳ ನಡೆಯದೆ ಹೂ ಎಂದರೆ ಕುತಂತ್ರದಿಂದಲೇ ಕುರುವಂಶವನ್ನೇ. ನೀ ಎಂದರೆ ನಿಮ್ಮವರಿಂದಲೇ ನಿಮ್ಮವರನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ಮೂಲನೆ ಮಾಡುವುದೇ ಈ ಶಕ್ತಿ ಎಂಬ ಮೂಢಾಕ್ಷರದ ಗೂಢಾರ್ಥ. ಮದಾಂಧ ಕಟುಕೊಂಡು ಹೇಗೆ ಗುರಿಯನ್ನು ಕೊಪ್ಪಿಸಿ ಕೊಲ್ಲುವನೋ ಹಾಗೆಯೇ ನಿನ್ನನ್ನು ಹೊಡೆಯುವುದು. ಎಲ್ಲಿಯ ತನಕ ಇರುವುದೋ ನಿನ್ನ ಅಧಿಕಾರ. ಕೊಪ್ಪಿ ಬೆಳೆಯುವೆ
ಅಧಿಕಾರ 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 ಬಲದಿಂದ ಮುಗಿದೇನು. ಆ ಗುರುವಿಗೆ ಬಲಿ ಕೊಟ್ಟು ನಾನು ನೋಡುವೆ. ಇಲ್ಲ ನಾನು ನೋಡುವೆ. ಹುಲ್ಲನ್ನು ತಿಂದು ಹಾಲನ್ನು ಕೊಡುವುದು ಒಂದು ಜಾತಿಯ ಪ್ರಾಣಿ. ಅದೇ ಹಾಲನ್ನು ಕುಡಿದು ವಿಷವನ್ನು ಕಪ್ಪುವುದು ಮತ್ತೊಂದು ಜಾತಿಯ ಪ್ರಾಣಿ. ಆ ಮೂರನೇ ಜಾತಿಗೆ ಸೇರಿದವನೇ ಈ ಶಕುನಿ. ಈ ಕುರುಕ್ಷೇತ್ರದಲ್ಲಿ ಶಕುನಿಗಾಗುವ ಆನಂದ ಪರಮಾನಂದ.